ಹಾಯ್ ಮಕ್ಕಳ, ಈ ಕತೆ ನಿಮಗಾಗಿ. ಈ ಕಥೆಯ ಹೆಸರು ದೆವ್ವದಿಂದ ಬುದ್ಧಿ ಕಲಿತ ಚೆನ್ನ. ಎಲ್ಲರೂ ರೆಡಿ ಇದ್ದೀರಾ ಈ ಕತೆ ಕೇಳೋಕೆ? ಒಂದು ಪುಟ್ಟ ಹಳ್ಳಿಯಲ್ಲಿ ಒಂದು ಬಡ ಕುಟುಂಬ ಒಂದು ಗುಡಿಸಲಲ್ಲಿ ವಾಸ ಆಗಿರ್ತಾರೆ. ಆ ಕುಟುಂಬ ತುಂಬ ಚಿಕ್ಕದು. ಅಮ್ಮ ಸೀತಮ್ಮ ಹಾಗೆ ಮಗ ಚೆನ್ನ, ಇವರಿಬ್ರು ಒಂದು ಗುಡಿಸಲಲ್ಲಿ ವಾಸ ಆಗಿರ್ತಾರೆ. ಚೆನ್ನ ತುಂಬ ಚುರುಕು ಹುಡುಗ, ಆದರೆ ಅವನಿಗೆ ತುಂಬ ಹಠ ಮಾಡ್ತಿದ್ದ. ಏನಾದರೂ ಬೇಕು ಅಂದರೆ ಅವನಿಗೆ ಅವಾಗಲೇ ಬೇಕಿತ್ತು. ತಾಯಿ ಮಾತು ಕೇಳ್ತಿರ್ಲಿಲ್ಲ, ಶಾಲೆಗೂ ಹೋಗ್ತಿರ್ಲಿಲ್ಲ, ತುಂಬ ಮಾತಾಡ್ತಿದ್ದ, ಊರೆಲ್ಲ ತಿರುಗ್ತಿದ್ದ. ಯಾರಾದರೂ ಶಾಲೆಗೆ ಹೋಗು ಅಂದರೆ ಅವನಿಗೆ ಭಯ ಇಲ್ಲದೆ ಬೈದು ಬರ್ತಿದ್ದ ಮನೆಗೆ. ಸೀತಮ್ಮ ತುಂಬ ಒಳ್ಳೆ ಅಮ್ಮ, ಬಡವರಾಗಿದ್ರು ಮಗನಿಗೆ ಎಲ್ಲನೂ ಕೊಡಿಸ್ತಿದ್ಲು. ಮಗನಿಗೆ ಒಳ್ಳೆ ಬುದ್ಧಿ ಹೇಳ್ತಿದ್ಲು. ಅವನಾದರೆ ಕೇಳ್ತಾನೇ ಇರಲಿಲ್ಲ. ಅಮ್ಮ ಅವತ್ತು ದುಡಿತಾ ಇದ್ಲು, ಮಗನಿಗೆ ಏನು ಬೇಕು ಕೊಡಿಸ್ತಾ ಇದ್ಲು. ಇಷ್ಟೇ ಇವ್ರ ಜೀವನ ಹೀಗೆ ನಡೀತಾ ಇತ್ತು. ಒಂದಿನ ಸೀತಮ್ಮಂಗೆ ತುಂಬ ಹುಷಾರಿರಲಿಲ್ಲ. ಹಾಸಿಗೆ ಹಿಡಿದು ಮಲ್ಕೊಂಡ್ಬಿಟ್ಲು. ಚೆನ್ನನಿಗೋ ಊಟ ಇಲ್ಲದೆ ಆಗ್ತಾನೆ ಇರಲಿಲ್ಲ. ಊಟ ಬೇಕು ಅಂತ ಹಠ ಸ್ಟಾರ್ಟ್ ಮಾಡಿದ. ಆದರೆ ಸೀತಮ್ಮಂಗೆ ಹುಷಾರಿಲ್ಲದ ಕಾರಣ ಮನೆಯಲ್ಲಿದ್ದ ಸ್ವಲ್ಪ ವಸ್ತುನ ಉಪಯೋಗಿಸಿ ಒಂದು ಗಂಜಿ ಮಾಡಿ ಕೊಟ್ಟಳು ಚೆನ್ನನಿಗೆ. ಆದರೆ ಚೆನ್ನ ಇಷ್ಟು ದಿನ ಗಂಜಿ ಕುಡಿದೇ ಇದ್ದ ಕಾರಣ ನನಗೆ ಗಂಜಿ ಬೇಡ ಎಂದು ಮನೆ ಬಿಟ್ಟು ಹೊರಟೇ ಬಿಟ್ಟ. ಸೀತಮ್ಮ ಎಷ್ಟೇ ಹೇಳಿದ್ರು ಎಲ್ಲೂ ಹೋಗಬೇಡ ಅಂತ ಸೀತಮ್ಮನ ಮಾತು ಕೇಳದೆ ಅವನು ಮನೆಯಿಂದ ಹೊರ ನಡೆದ. ಸೀತಮ್ಮಂಗೋ ಚಿಂತೆ ಜಾಸ್ತಿ ಆಯಿತು, ನನ್ನ ಮಗ ಎಲ್ಲ ಹೊರಟೋದ ಅಂತ. ಚೆನ್ನನಿಗೆ ಯಾವುದೋ ಕೆಲಸ ಗೊತ್ತಿಲ್ಲ, ದುಡಿಯೋದು ಗೊತ್ತಿಲ್ಲ. ಹಸಿದ್ಕೊಂಡು ಮನೆಯಿಂದ ಒಂದು ದಟ್ಟ ಅರಣ್ಯದ ಒಳಗಡೆ ಹೋಗ್ಬಿಟ್ಟ. ಹೋಗ್ತಾ 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 ಕತ್ಲೆ ಕೂಡ ಆಗೋಯ್ತು. ಇವನಿಗೋ ತುಂಬ ಹಸಿವಾಗೋಯ್ತು. ಮನೆಗೆ ವಾಪಸ್ ಹೋಗೋಕ್ಕೆ ದಾರಿನೂ ಅವನಿಗೆ ಗೊತ್ತಾಗಲಿಲ್ಲ, ಮರ್ತೇ ಹೋಗ್ಬಿಡ್ತು. ಹೀಗಿರುವಾಗ ಒಂದು ಮರದ ಬಳಿ ಕೂತವನು ಅಳೋಕ್ಕೆ ಶುರು ಮಾಡ್ದ. ತುಂಬ ಜೋರಾಗಿ ಅಳ್ತಿದ್ದ. ಅವನ ಅಳು ಶಬ್ದ ಕೇಳಿ ಒಂದು ದೆವ್ವ ಬತ್ತು ಅವನ ಬಳಿ. ಆ ದೆವ್ವ ನೋಡೋಕೆ ತುಂಬ ಭಯಂಕರವಾಗಿತ್ತು. ಆದರೆ ಆ ದೆವ್ವ ತುಂಬ ಒಳ್ಳೆ ದೆವ್ವ. ನೋಡೋಕೆ ಚೆನ್ನನಿಗೆ ಭಯವಾಗಿ ಇನ್ನೂ ಜೋರಾಗಿ ಅಳೋಕ್ಕೆ ಸ್ಟಾರ್ಟ್ ಮಾಡ್ದ. ಹಾಗೆ ಹಸಿವು ಅಂತ ಅಳ್ತಾನೆ ಇದ್ದ. ಅದನ್ನು ನೋಡಿದ ದೆವ್ವ ಹೇಳ್ತು, ನೋಡು, ನಾನು ನಿನಗೆ ಏನು ಮಾಡಲ್ಲ, ಆದರೆ ನೀನು ನಾನು ಹೇಳಿದ ಕೆಲಸನ ಮಾಡಬೇಕು. ಈ ಕೆಲಸ ಮಾಡಿದರೆ ನಾನು ನಿನಗೆ ತಿನ್ನೋಕ್ಕೇನಾದರೂ ಕೊಡ್ತೀನಿ ಅಂತ. ಆಗ ಚೆನ್ನ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ದಿದ್ರು ಕೂಡ ಭಯದಿಂದ ಆಯಿತು ಅಂತ ಒಪ್ಕೊಂಡ. ಆಗ ದೆವ್ವ ಒಂದು ಬಾವಿ ಹತ್ರ ಕರ್ಕೊಂಡೋಗಿ ಅವನಿಗೆ ಒಂದು ಬಿಂದಿಗೆ ಕೊಟ್ಟು ಒಂದು ದೊಡ್ಡ ಪಾತ್ರೆ ಕೊಟ್ಟು ಇದಕ್ಕೆ ನೀರು ತುಂಬ ತುಂಬಬೇಕು ಅಂತ ಹೇಳಿ ಹೊರಟ್ಬಿಟ್ಟು. ಆದರೆ ಚೆನ್ನನಿಗೂ ಎಷ್ಟೇ ಪ್ರಯತ್ನ ಪಟ್ಟರು ಆ ಪಾತ್ರೆ ತುಂಬಲೇ ಇಲ್ಲ. ಆಗ ದೆವ್ವ ಹೇಳ್ತು, ಕೆಲಸ ಮಾಡೋದು ಎಷ್ಟು ಕಷ್ಟ ಈಗ ಗೊತ್ತಾಯ್ತಾ ನಿನಗೆ ಅಂತ. ಆಗ ಚೆನ್ನನಿಗೆ ಅಮ್ಮನ ನೆನಪು ಬಂದು ತುಂಬ ಅಳಲಾರಂಭಿಸಿದ. ಆಮೇಲೆ ಒಂದು ಪೆನ್ನು ಹಾಗೆ ಒಂದು ಪೇಪರ್ ಕೊಟ್ಟು, ಇದರಲ್ಲಿ ನಾನು ಚೆನ್ನ ಕಾಡಿನಲ್ಲಿ ಇದ್ದೇನೆ, ಯಾರಾದರೂ ಬಂದು ಕಾಪಾಡಿ ನನ್ನ ಎಂದು ಬರೆದುಕೊಡು, ನಾನು ಯಾರಿಗಾದರೂ ಇದನ್ನು ತಲುಪಿಸ್ತೀನಿ ಅಂತು. ಆದರೆ ಅವನು ಶಾಲೆಗೆ ಹೋಗೋದ ಕಾರಣ ಬರೆಯಲು ಬರಲಿಲ್ಲ. ದೆವ್ವ ಹೇಳಿತು, ವಿದ್ಯೆ ಎಷ್ಟು ಮುಖ್ಯ ಎಂದು ಗೊತ್ತಾಯ್ತಾ ನಿನಗೆ? ಆಮೇಲೆ ದೆವ್ವ ಅವನಿಗೆ ಹಣ್ಣನ್ನು ತಿನ್ನಲು ಕೊಟ್ಟು, ನೋಡು, ನೀನು ಮನೆಗೆ ಹೋದ್ಮೇಲೆ ಮೊದಲಿನಂತೆ ಇದ್ದರೆ ನಾನು ಮತ್ತೆ ಬರ್ತೀನಿ. ನೀನು ಅಮ್ಮನಿಗೆ ಹಾಗೆ ಊರಿನವರಿಗೆ ಒಳ್ಳೆ ಹುಡುಗ ಅನಿಸ್ಕೋಬೇಕು. ನಾನು ಇಲ್ಲಿಂದನೇ ನಿಂತ್ಕೊಂಡು ನೋಡ್ತಿರ್ತೀನಿ ಅಂತ ಹೇಳಿ ಚೆನ್ನನಿಗೆ ತಿನ್ನಲು ಕೊಟ್ಟು ಅಲ್ಲೇ ಬೆಳಿಗ್ಗೆ ತನಕ ಇರಿಸಿಕೊಂಡು ಆಮೇಲೆ ಅವನ್ನ ಊರಿನ ದಾರಿ ದೆವ್ವ ತೋರಿಸಿಕೊಟ್ಟಿತು. ಅದಾದಮೇಲೆ ಚೆನ್ನ ಮನೆಗೆ ಹೋಗಿ ಅಂದಿನಿಂದ ಚೆನ್ನ ಒಳ್ಳೆ ಸಂಸ್ಕಾರವಂತ ಹುಡುಗ ಆದ, ಹಾಗೆ ವಿದ್ಯಾವಂತ ಕೂಡ ಆದ. ತನ್ನ ತಾಯಿಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಾ ಒಳ್ಳೆ ಹುಡುಗ ಅನಿಸ್ಕೊಂಡ. ಸೀತಮ್ಮನ ಈ ಬದಲಾವಣೆ ಸಂತೋಷವಾಯಿತು ಸೀತಮ್ಮನಿಗೆ. ಗೊತ್ತಾಯ್ತಾ ಮಕ್ಕಳ? ಈ ಕಥೆಯಿಂದ ನಿಮಗೆ ಏನು ಗೊತ್ತಾಯಿತು ನೀತಿ ಪಾಠ ಅಂದರೆ, ಶ್ರಮ ಮತ್ತು ಬುದ್ಧಿವಂತಿಕೆ ನಮ್ಮ ಜೀವನ ಸಂತೋಷದ ಸೂತ್ರಗಳು. ಆದ್ದರಿಂದ ನಮಗೆ ವಿದ್ಯೆ ಹಾಗೂ ಕೆಲಸ ತುಂಬಾ ಮುಖ್ಯ. ನಿಮಗೆ ಈ ಕತೆ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ. ಇದೇ ರೀತಿ ಕತೆ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.